ಪ್ರಿಯರು ನೋಡಲೇಬೇಕಾದ ಸುದ್ದಿ ಇದು. ಹೌದು, ಸಿಲಿಕಾನ್ ಸಿಟಿಯಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಶ್ವಾನವನ್ನ ಹತ್ಯೆ ಮಾಡಿದ್ದಾಳೆ ಈ ಕ್ರೂರಿ ಲೇಡಿ. ಸಿಲಿಕಾನ್ ಸಿಟಿಯಲ್ಲೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಪ್ರಾಣಿ ಪ್ರಿಯರು ನೋಡಲೇಬೇಕಾದ ಸುದ್ದಿ ಇದು. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಶ್ವಾನವನ್ನ ಹತ್ಯೆ ಮಾಡಿದ್ದಾಳೆ ಲೇಡಿ. 4 ದಿನಗಳ ಹಿಂದೆ ನಾಯಿಯನ್ನ ಹತ್ಯೆ ಮಾಡಿದ್ದಾಳೆ ಈ ಕ್ರೂರಿ ಲೇಡಿ. ಇಡೀ ಅಪಾರ್ಟ್ಮೆಂಟ್ನ ತುಂಬೆಲ್ಲ ನಾಯಿಯ ದುರ್ನಾತ ಬರ್ತಾ ಇತ್ತು. ಮಹದೇವಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಘಟನೆ ಇದು. ಒಂದು ಅಮಾನವೀಯ ಘಟನೆ. ಸಾಕಿದ ನಾಯಿಯನ್ನೇ ಹತ್ಯೆ ಮಾಡಿದ್ದಾಳೆ ಈ ಲೇಡಿ, ಅದು ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಶ್ವಾನವನ್ನ ಹತ್ಯೆ ಮಾಡಲಾಗಿದೆ. 4 ದಿನಗಳ ಹಿಂದೆ ಈ ನಾಯಿಯನ್ನ ಹತ್ಯೆ ಮಾಡಲಾಗಿದೆ. ಇಡೀ ಅಪಾರ್ಟ್ಮೆಂಟ್ನ ತುಂಬೆಲ್ಲ ನಾಯಿಯ ದುರ್ನಾತ ಬರ್ತಾ ಇತ್ತು. ಮಹದೇವಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಘಟನೆ ಇದು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ನಾಯಿಯ ಚಿತ್ರವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಒಂದು ವಿಕೃತ ಘಟನೆ ಅಂತಾನೆ ಹೇಳ್ಬೋದು. ಒಂದು ಅಮಾನವೀಯ ಘಟನೆ. ಸಾಕಿದ ನಾಯಿಯನ್ನೇ ಹತ್ಯೆ ಮಾಡಲಾಗಿದೆ. ಇನ್ನು 4 ದಿನಗಳ ಹಿಂದೆ ನಾಯಿಯನ್ನ ಹತ್ಯೆ ಮಾಡಲಾಗಿತ್ತು. ವೆಸ್ಟ್ ಬೆಂಗಾಲ್ನ ತ್ರಿಪರ್ಣ ಪಾಯ್ಕ ಮಹಿಳೆಯಿಂದ ಈ ಕೃತ್ಯ ನಡೆದಿರುವಂಥದ್ದು. ನಾಯಿಯನ್ನ 4 ದಿನಗಳ ಹಿಂದೆ ಕತ್ತು ಕೊಯ್ದು ಹತ್ಯೆ ಮಾಡಲಾಗಿದೆ. ಹತ್ಯೆ ನಂತರ ನಾಯಿಯನ್ನ ಬಟ್ಟೆಯಿಂದ ಸುತ್ತಿಡಲಾಗಿದೆ. ನಾಯಿಯ ಶವದ ಸುತ್ತ ಶ್ರೀಯಂತ್ರವನ್ನ ಬರೆಯಲಾಗಿದೆ. ರೂಮಿನ ತುಂಬೆಲ್ಲ ದೇವರ ಫೋಟೋ ಇಟ್ಟು ಪೂಜೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಈ ಮಹಿಳೆ ವಿರುದ್ಧ ಮಹದೇವಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ವಿಕೃತ ಮನಸ್ಥಿತಿ ಅಂತ ಹೇಳ್ಬೋದು. ಚಿನ್ನಪ್ಪ ಲೇಔಟ್ನ ಅಕ್ಮೆ ಬೆಲ್ಲಾಟ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಘಟನೆ ಇದು. 4 ಲ್ಯಾಬ್ರಡಾರ್ ನಾಯಿಗಳನ್ನು ಈ ಮಹಿಳೆ ಸಾಕಿದ್ಲು. ಇನ್ನು 4 ದಿನಗಳ ಹಿಂದೆ ಒಂದು ನಾಯಿ ಕಾಣೆಯಾಗಿತ್ತು. ನಂತರ ಗೊತ್ತಾಗಿದ್ದೇನೆಂದರೆ ಒಂದು ನಾಯಿಯನ್ನು ಹತ್ಯೆ ಮಾಡಲಾಗಿದೆ ಅಂತ. ಇದು 4 ದಿನಗಳ ಹಿಂದೆ ಹತ್ಯೆ ಮಾಡಿದ್ದು ಸಂಪೂರ್ಣ ಕೊಳೆತು ಹೋಗಿದೆ ಆ ನಾಯಿಯ ದೇಹ. ಮನೆಯ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಲಾಗಿದ್ದು ಇಡೀ ಅಪಾರ್ಟ್ಮೆಂಟ್ ಒಳಗೆ ದುರ್ನಾತ ಬಂದಿದೆ. ಇದರಿಂದ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ನೋಡಿದ್ರು. ನಾಯಿಯನ್ನ ಹತ್ಯೆ ಮಾಡಿ ಬಟ್ಟೆಯಲ್ಲಿ ಈ ಮಹಿಳೆ ಸುತ್ತಿ ಇಟ್ಟಿದ್ಲು. ಸದ್ಯ ನಾಯಿಯ ಮರಣೋತ್ತರ ಪರೀಕ್ಷೆ ವರದಿ ಬಂದಿದ್ದು 4 ದಿನಗಳ ಹಿಂದೆಯೇ ಹತ್ಯೆ ಮಾಡಲಾಗಿದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿರುವಂಥದ್ದು. ಇನ್ನು ಮಹಿಳೆ ವಿರುದ್ಧ ಮಹದೇವಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಾಕಿದ ನಾಯಿಯನ್ನೇ ಕತ್ತು ಕೊಯ್ದು ಕೊಲೆ ಮಾಡಿದ್ದಾಳೆ ಈ ಮಹಿಳೆ, ಅದು ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಆಗಿ. Without our permission, how did you? Because these 3 are sir. I have reported to Pink Community and also to. Wait, 3 dogs are under observation. We didn't even complain anything about the dogs. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಒಂದು ವಿಕೃತ ಘಟನೆ, ಒಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ತಾನು ಸಾಕಿರುವಂತಹ ನಾಯಿಯನ್ನೇ ಕತ್ತು ಕೊಯ್ದು ಕೊಲೆ ಮಾಡಿದ್ದಾಳೆ ಈ ಮಹಿಳೆ, ಅದು ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಆಗಿ. ಸೊ ಏನಿದು ಘಟನೆ? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಈ ಒಂದು ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ಈಕೆಯ ಕ್ರೂರತೆ ಎಷ್ಟು ಮಟ್ಟಿಗಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಮಹಿಳೆ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರವಾಗಿ ಈ ಶ್ವಾನವನ್ನ ಕೊಂದಿದ್ದಾಳೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಮಹದೇವಪುರ ಪೊಲೀಸ್ ಠಾಣೆಯದು ಒಂದು FIR ಕೂಡ ದಾಖಲಾಗಿದೆ. ಇನ್ನು ಈ ವೆಸ್ಟ್ ಬೆಂಗಾಲ್ ಮೂಲದ ತ್ರಿಪರ್ಣ ಪಾಯ್ಕ ಎಂಬ ಮಹಿಳೆಯಿಂದ ಈ ಒಂದು ಕೃತ್ಯ ನಡೆದಿರುವಂತದ್ದು. ಇನ್ನು 4 ದಿನಗಳ ಹಿಂದೆ ನಾಯಿಯನ್ನ ಹತ್ಯೆ ಮಾಡಿ ಈಕೆ ಅದನ್ನ ಸುತ್ತ ಹಾಕದೇನೆ ಕಂಪ್ಲೀಟ್ ಆಗಿ ಅದನ್ನ ಮನೆಯಲ್ಲೇ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ಲಂತೆ. ಹೀಗಾಗಿ ಅಪಾರ್ಟ್ಮೆಂಟ್ ತುಂಬಾ ಸ್ಮೆಲ್ ಕೂಡ ಬಂದಿತ್ತು. ಅಪಾರ್ಟ್ಮೆಂಟ್ ನ ನಿವಾಸಿಗಳೇನಿದ್ದಾರೆ ಬಿಬಿಎಂಪಿಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಬಂದು ಪರಿಶೀಲನೆ ನಡೆಸಿದಾಗ ರೂಮಿನ ತುಂಬೆಲ್ಲ ದೇವರ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಲಾಗಿದೆ ಮತ್ತು ನಾಯಿಯ ಶವದ ಸುತ್ತ ಶ್ರೀಯಂತ್ರವನ್ನು ಕೂಡ ಬರೆಯಲಾಗಿದೆ. ಇನ್ನು 4 ಲ್ಯಾಬ್ರೋಡಾರ್ ನಾಯಿಗಳನ್ನ ಕೂಡ ಈ ಮಹಿಳೆ ಸಾಕಿರ್ತಾಳೆ. 4 ತಿಂಗಳ ಹಿಂದೆ ಒಂದು ನಾಯಿ ಕಾಣೆ ಆಗಿದೆ. ಆ ನಾಯಿಯನ್ನು ಕೂಡ ಈಕೆ ಹತ್ಯೆ ಮಾಡಿದ್ದಾಳೆ ಅನ್ನೋ ಒಂದು ಗಂಭೀರ ಆರೋಪನ ಈಕೆಯ ಮೇಲಿರುವಂತದ್ದು. ಮನೆಯ ಕಿಟಕಿ ಬಾಗಿಲುಗಳನ್ನ ಕ್ಲೋಸ್ ಮಾಡಲಾಗಿತ್ತು. ಇನ್ನು ಇಡೀ ಅಪಾರ್ಟ್ಮೆಂಟ್ ಒಳಗೆ ದುರ್ನಾತ ಕೂಡ ಬಂದಿದೆ. ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಮೃತದೇಹ ಏನಿದೆ ಅದನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಆಕೆ ವಿರುದ್ಧ ಒಂದು FIR ಅನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನೇ ಸಾಕಿದಂತಹ ಶ್ವಾನವನ್ನ ಈ ರೀತಿಯಾಗಿ ಈಕೆ ಭೀಕರವಾಗಿ ಹತ್ಯೆ ಮಾಡಿ ಅದರ ಸುತ್ತ ಶ್ರೀಯಂತ್ರ ಬರೆಯುವಂಥದ್ದು ಮತ್ತು ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಕಪ್ಪು ಬಟ್ಟೆಯಲ್ಲಿ ಅದನ್ನ ಸುತ್ತಿ ಆ ನಾಯಿಯ ಒಂದು ಹತ್ಯೆಯನ್ನು ಮಾಡಿದ್ದಾಳೆ ಅನ್ನೋದು ಗಂಭೀರ ಆರೋಪ ಇದೆ. ಈಗ ಪ್ರಾಣಿ ಪ್ರಿಯ ರೀತಿಯ ವಿರುದ್ಧವಾಗಿ FIR ಅನ್ನು ದಾಖಲು ಮಾಡಿದ್ದಾರೆ. ತನಿಖೆ ಕೂಡ ಈಗ ಮುಂದುವರೆದಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಈಕೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸಿಂಚನ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.